ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಒಂದು ಇಷ್ಟು ಹೆಚ್ಕೊಂಡಿದ್ದೀನಿ. ಆಮೇಲೆ ಸಾಲ್ಟ್, ಉಪ್ಪು, ಅರಿಶಿನ, ಆಮೇಲೆ 2 ಟೊಮಾಟೊ ಹೆಚ್ಕೊಂಡಿದ್ದೀನಿ, 2 ಈರುಳ್ಳಿ ಸಣ್ಣದು, ಒಂದು 4 ಹಸಿಮೆಣಸಿನ್ಕಾಯಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 1 ಬಾಲು, ಶುಂಠಿ ಒಂದು ಅರ್ಧ ಇಂಚು, ಕೊತ್ತಂಬರಿ, ಆಮೇಲೆ ಕಡಲೆಬೇಳೆ, ಸಾಸಿವೆ, ಆಮೇಲೆ ಹಾಗೆ ಆಯಿಲ್ ತೊಗೊಂಡಿದ್ದೀನಿ. ಈಗ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಟೊಮಾಟೊ ಇಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಟೊಮಾಟೊ ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಓಕೆ ಗೈಸ್, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹೀರೆಕಾಯಿ ಸುಲಿದಿದ್ದೀನಲ್ಲ, ಆ ಸಿಪ್ಪೆ ವೇಸ್ಟ್ ಮಾಡಬೇಡ್ರಿ. ಈ ಸಿಪ್ಪೆದೂ ಪಲ್ಯ ಮಾಡೋದು ತೋರಿಸ್ತೀನಿ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ಸಿಪ್ಪೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದು ನಾನೆಲ್ಲ ಪೀಸ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದ್ರದ್ದು ಲಿಂಕು ಕೂಡ ಹಾಕಿರ್ತೀನಿ. ತುಂಬಾ ರುಚಿಯಾಗುತ್ತೆ, ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸಿಪ್ಪೆ. ಸಾಸಿವೆ ಕೂಡ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಿಡಿತಾ ಇದೆ. ಸಾಸಿವೆ ಸಿಡಿತಾ ಇದೆ. ಓಕೆ, ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು ಟೂ ಟೇಬಲ್ ಸ್ಪೂನು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಆಗಲ್ಲ ಹಲ್ಲಿಗೆ ಅನ್ನೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹಾಕ್ತೆ ಅಂತ ನೀವು ಅಷ್ಟೇ ಹಾಕಬೇಕಂತ ಏನಿಲ್ಲ. ಓಕೆ, ಈಗ ಆನಿಯನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. 4 ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ನೋಡ್ಕೊಂಡು ಆ್ಯಡ್ ಮಾಡಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಈಗ ಮಸಾಲೆ ರುಬ್ಕೊಂಡಿದ್ದು ಹಾಕ್ತಾಯಿದ್ದೀನಿ, ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮಾಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದು 4 ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಸಾಲೆ ಆ್ಯಡ್ ಮಾಡಿದ್ದೀನಿ. ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಆಯಿಲ್ ಕೂಡ ಬಿಡ್ಕೋಬೇಕು. ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ಬೇಯಕ್ಬಿಡ್ತೀನಿ, ಬಾಯ್ಲ್ ಹಾಕಿಬಿಡ್ತೀನಿ. ಓಕೆ, ಈಗ ನೋಡಿರಿ ಆಯಿಲ್ ಬಿಟ್ಕೊಂಡಿದೆ, ಮಸಾಲೆ ವಾಸನೆ ಕೂಡ ಹೋಗಿದೆ. ಈಗ ಹೀರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಇದು ತುಂಬ ಸಾಫ್ಟು, 5 ನಿಮಿಷನೂ ಬೇಡ ಅನಿಸುತ್ತೆ. ನೋಡ್ಕೊಂಡು ನೀವು ಬೇಯಿಸ್ಕೊಡಿ. ನಿಮ್ಗೆ ಮೆತ್ತಗೆ ಬೇಕಂದರೆ ಒಂದು 5 ನಿಮಿಷ ಇಟ್ಕೊಂಡು ಬೇಯಿಸ್ಕೊಳ್ರಿ. ಇಲ್ಲ 3 ನಿಮಿಷದಲ್ಲೇ ಆಗಿಬಿಡತ್ತೆ. ಸಾಕು, 5 ನಿಮಿಷನೇ ಸಾಕು ಇದಕ್ಕೆ. ಹಾಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೀರೆಕಾಯ್ದಿದ್ದು ಸಿಪ್ಪೆ ವೇಸ್ಟ್ ಮಾಡಬೇಡ್ರಿ. ಇದ್ರದ್ದು ರೆಸಿಪಿ ಮಾಡೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ವೇಸ್ಟ್ ಮಾಡಿಬಿಡ್ರಿ, ತುಂಬಾ ರುಚಿಯಾಗತ್ತೆ. ನೀರು ಬಿಡ್ಕೊಂಬಿಡುತ್ತೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿರಿ, ನಿಮ್ಮ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ಡ್ರೈ ಪಲ್ಯ ಥರ ಬೇಕು ಅಂದರೆ ಡ್ರೈ ಪಲ್ಯ ಥರ ಮಾಡ್ಕೊಳ್ಳಿ. ಇದು ಯಾವುದ್ರ ಜೊತೆಗೆ ತಿನ್ನೋದು ಅನ್ನೋದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಇದೇ ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಖಾರದ ಹಸಿಮೆಣಸಿನ್ಕಾಯಿ ಆಗಲ್ಲ ಅನ್ನೋರು ಬೇಕಿದ್ರೆ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಹೀರೆಕಾಯಿ ಮಸಾಲೆ ಹಾಕಿ ಹೀರೆಕಾಯಿ ಪಲ್ಯ ಮಾಡಿದ್ದೀನಿ. ತಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಆದರೆ ಮನೇಲಿ ಒಮ್ಮೆ ಮಾಡೋದು ಮಿಸ್ ಮಾಡಬೇಡಿ. ನಾನು ಮಾಡಿರೋ ಮೆಥಡಲ್ಲಿ ನೀವು ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ. ತಮಗೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ,
ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಓಕೆ ಗೈಸ್, ನೋಡಿ ಹೀರೆಕಾಯಿ ಪಲ್ಯ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.